ನಮಗೂ ಗೊತ್ತಿದೆ. ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಶುರು ಮಾಡಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಈಗ ಜೈಲಿಗೆ ಹೋಗ್ಲಿಕ್ಕೆ ಭೂಮಿ ಹಗರಣದಲ್ಲಿ ಜೈಲಿಗೆ ಹೋಗ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ರೆಡಿ ಆಗಿದ್ದೀರಿ ಅಂತ ಪೋಸ್ಟರ್ ಹಾಕಿದ್ದಾರೆ. ನೋಡ್ರಿ, ಈ ಚಿಲ್ಲರೆ ಪುಂಡು ಪೋಖ್ರಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ, ಶಾರ್ಟ್ ಲೀಸ್ ಅಗ್ರಿಮೆಂಟ್ ತಗೊಂಡಿದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಗುತ್ತಿಗೆ ತಗೊಂಡಿದ್ದಾರೆ ಒಂದಷ್ಟು ಜನ. ಯಾಕೆಂದರೆ ಇನ್ನೂ ಸಚಿವ ಸಂಪುಟ ಫುಲ್ಫಿಲ್ ಆಗಿಲ್ಲ. ಯಾರು ಅತಿ ಹೆಚ್ಚು ಕುಮಾರಸ್ವಾಮಿನ ನಿಖಿಲ್ ಕುಮಾರಸ್ವಾಮಿನ ಬೈತಾರೆ ಅವ್ರಿಗೆ ಮಾರ್ಕ್ಸ್ ಬರ್ಕತ್ತವ್ರೆ ಕೂತ್ಕೊಂಡು ಮುಖ್ಯಮಂತ್ರಿ. ಡಿಸ್ಟಿಂಕ್ಷನಲ್ಲಿ ಕೊಟ್ಟು ಯಾರು ಪಾಸ್ ಆಗ್ತಿರೋ, ಯಾರು ಅತಿ ಹೆಚ್ಚು ಬೈತಿರೋ ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಬಹುಶಃ ಮುಖ್ಯಮಂತ್ರಿಗಳು ಹೇಳ್ದಂಗಿದೆ. ಆ ಪುಂಡು ಪೋಖ್ರಿಗಳಿಗೆಲ್ಲ ನಾವು ಉತ್ತರ ಕೊಡಲ್ಲ. ಅವ್ರಿಗೆ ಯಾರು ಕೊಡಬೇಕು ಅವ್ರು ಕೊಡ್ತಾರೆ. ಈಗ ಮಂತ್ರಿ ಸ್ಥಾನಕ್ಕೋಸ್ಕರ ಈ ರೀತಿಯಾಗಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಿದ್ದಾರೆ ಅಂತೀರಿ ಹಾಗಾದರೆ? ಭಾಳ ಸ್ಪಷ್ಟ ರೀ. ಒಂದ್ಸಲಿ ಸಚಿವ ಸಂಪುಟ ಆಗಲಿ, ಯಾರ್ಯಾರು ಮಂತ್ರಿ ಸ್ಥಾನದ ಒಳಗಡೆ ಇರ್ತಾರೆ, ಯಾರ್ಯಾರು ಹೊರಗಡೆ ಇರ್ತಾರೆ, ಆಮೇಲೆ ಇವತ್ತಿರ್ತಕ್ಕಂಥ ನಡೆಗಳೇನಿದೆ, ನಾಳೆ ಏನಾಗ್ತದೆ ಅನ್ನೋದು ಬಹುಶಃ ಸಾರ್ವಜನಿಕ ವಲಯದಲ್ಲಿ ಜನ ನೋಡ್ತಾರೆ. ನಮಗೂ ಗೊತ್ತಿದೆ. ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಶುರು ಮಾಡಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಈಗ ಜೈಲಿಗೆ ಹೋಗ್ಲಿಕ್ಕೆ ಭೂಮಿ ಹಗರಣದಲ್ಲಿ ಜೈಲಿಗೆ ಹೋಗ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ರೆಡಿ ಆಗಿದ್ದೀರಿ ಅಂತ ಪೋಸ್ಟರ್ ಹಾಕಿದ್ದಾರೆ. ನೋಡ್ರಿ, ಈ ಚಿಲ್ಲರೆ ಪುಂಡು ಪೋಖ್ರಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ, ಶಾರ್ಟ್ ಲೀಸ್ ಅಗ್ರಿಮೆಂಟ್ ತಗೊಂಡಿದ್ದಾರೆ. ಗುತ್ತಿಗೆ ತಗೊಂಡಿದ್ದಾರೆ ಒಂದಷ್ಟು ಜನ. ಯಾಕೆಂದರೆ ಇನ್ನೂ ಸಚಿವ ಸಂಪುಟ ಫುಲ್ಫಿಲ್ ಆಗಿಲ್ಲ. ಯಾರು ಅತಿ ಹೆಚ್ಚು ಕುಮಾರಸ್ವಾಮಿನ ನಿಖಿಲ್ ಕುಮಾರಸ್ವಾಮಿನ ಬೈತಾರೆ ಅವ್ರಿಗೆ ಮಾರ್ಕ್ಸ್ ಬರ್ಕತ್ತವ್ರೆ ಕೂತ್ಕೊಂಡು ಮುಖ್ಯಮಂತ್ರಿ. ಡಿಸ್ಟಿಂಕ್ಷನಲ್ಲಿ ಕೊಟ್ಟು ಯಾರು ಪಾಸ್ ಆಗ್ತಿರೋ, ಯಾರು ಅತಿ ಹೆಚ್ಚು ಬೈತಿರೋ ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಬಹುಶಃ ಮುಖ್ಯಮಂತ್ರಿಗಳು ಹೇಳ್ದಂಗಿದೆ. ಆ ಪುಂಡು ಪೋಖ್ರಿಗಳಿಗೆಲ್ಲ ನಾವು ಉತ್ತರ ಕೊಡಲ್ಲ. ಅವ್ರಿಗೆ ಯಾರು ಕೊಡಬೇಕು ಅವ್ರು ಕೊಡ್ತಾರೆ. ಈಗ ಮಂತ್ರಿ ಸ್ಥಾನಕ್ಕೋಸ್ಕರ ಈ ರೀತಿಯಾಗಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಿದ್ದಾರೆ ಅಂತೀರಿ ಹಾಗಾದರೆ? ಭಾಳ ಸ್ಪಷ್ಟ ರೀ. ಒಂದ್ಸಲಿ ಸಚಿವ ಸಂಪುಟ ಆಗಲಿ, ಯಾರ್ಯಾರು ಮಂತ್ರಿ ಸ್ಥಾನದ ಒಳಗಡೆ ಇರ್ತಾರೆ, ಯಾರ್ಯಾರು ಹೊರಗಡೆ ಇರ್ತಾರೆ, ಆಮೇಲೆ ಇವತ್ತಿರ್ತಕ್ಕಂಥ ನಡೆಗಳೇನಿದೆ, ನಾಳೆ ಏನಾಗ್ತದೆ ಅನ್ನೋದು ಬಹುಶಃ ಸಾರ್ವಜನಿಕ ವಲಯದಲ್ಲಿ ಜನ ನೋಡ್ತಾರೆ. ನಮಗೂ ಗೊತ್ತಿದೆ. ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಶುರು ಮಾಡಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ?